इल्लल्लाहु वहदहु ला शरीका लह व अशहदु अन्ना मुहम्मदन अब्दुहु व रसूलुहु अम्मा बाद फ़अऊज़ु बिल्लाहि मिनश शैतानिर रजीम वमा अर्सलनाका इल्ला रहमतल लिल आलमीन सदक़ल्लाहुल अज़ीम। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः नमः नमः। ವೇದಿಕೆಯ ಮೇಲೆ ಆಸೀನರಾದ ಅಧ್ಯಕ್ಷರಿಗೆ, ಮಹನೀಯರಿಗೆ ಮತ್ತು ಇಲ್ಲಿ ಸೇರಿರತಕ್ಕಂಥ ಸಜ್ಜನರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವು ಪ್ರತಿ ವರ್ಷ ಜಗದ್ಗುರು ಆಶ್ರಮ್ ಆಸಿಫ್ ನಗರ್ ಹೈದರಾಬಾದ್ನಲ್ಲಿ ಮಾಡಲಾಗುತ್ತದೆ. 1924 ಈ ಕಾರ್ಯಕ್ರಮವು ಮಾಡಲಾಗುತ್ತಿದೆ. ಹಜರತ್ ಮೌಲಾನಾ ಸಿದ್ದೀಕ್ ದೀನ್ದಾರ್ ಚಂದ್ ಬಸವೇಶ್ವರರು ಮತ್ತು ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಸರ್ವಧರ್ಮ ಸಮ್ಮೇಳನ, ಅಂದರೆ ಎಲ್ಲ ಧರ್ಮಗಳನ್ನು ಸಮ್ಮೇಳನ ಒಂದು ಮಾಡುವುದು, ಎಲ್ಲ ಧರ್ಮಗಳ ಜನರನ್ನು ಒಂದು ಮಾಡಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಶಾಂತಿಯನ್ನು ಸ್ಥಾಪನೆ ಮಾಡುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ಸಮ್ಮೇಳನ ಸರ್ವಧರ್ಮ ಸಮ್ಮೇಳನ ಮಾಡುವುದಕ್ಕೋಸ್ಕರ ಗುರುಗಳು ಪಂಚಶಾಂತಿ ಮಾರ್ಗಗಳನ್ನು ಕೊಟ್ಟಿರುತ್ತಾರೆ. ಅವು ಯಾವ್ಯಾವು? ಮೊದಲನೇದು ಏಕೋ ಜಗದೇಶ್ವರ, ಎರಡನೇದು ಏಕೋ ಜಗದ್ಗುರು, ಮೂರನೇದು ಸರ್ವ ಅವತಾರ ಸತ್ಯ, ನಾಲ್ಕನೇದು ಸರ್ವಧರ್ಮ ಗ್ರಂಥಗಳು ಸತ್ಯ, ಐದನೇದಾಗಿ ಸಮತ ಸಮ್ಮೇಳನ ಪ್ರಾರ್ಥನಾ. ಇದು ಪಂಚಶಾಂತಿ ಮಾರ್ಗಗಳು. ಧರ್ಮಶಾಸ್ತ್ರಗಳಿಂದ ನಮಗೆ ತಿಳಿದು ಬರೋದೇನೆಂದರೆ ಈ ಪಂಚಶಾಂತಿ ಮಾರ್ಗಗಳಿಂದನೇ ನಮ್ಮ ಭಾರತ ದೇಶದಲ್ಲಿ ಆಗಲಿ ಪ್ರಪಂಚದಲ್ಲಿ ಆಗಲಿ ಶಾಂತಿಯು ಸ್ಥಾಪನೆ ಆಗುತ್ತದೆ. ಇದರಲ್ಲಿ ಎರಡನೇ ಮಾರ್ಗ ಏಕೋ ಜಗದ್ಗುರು, ಅಂದರೆ ಜಗತ್ತು ಒಂದಿದ್ರೆ ಜಗತ್ತಿಗೆ ಗುರುನು ಒಬ್ಬರೇ ಇರಬೇಕು. ಹಲವು ಜಗದ್ಗುರು ಆಗಕ್ಕೆ ಸಾಧ್ಯವಿಲ್ಲ. ಹೇಗೆ ಈ ಜಗತ್ತಿಗೆಲ್ಲ ಜಗದೇಶ್ವರನು ಒಬ್ಬನೇ ಇದ್ದಾನೋ ಹಾಗೆಯೇ ಜಗತ್ತಿಗೆಲ್ಲ ಜಗದ್ಗುರು ಒಬ್ಬರೇ ಇದ್ದಾರೆ. ಅವರು ಯಾರು, ಅವರು ಹೇಗಿರ್ತಾರೆ ಅದನ್ನ ಗುರುಗಳು ಹೇಳ್ತಾರೆ. ಅವರು ಲಿಂಗಾಯತರಲ್ಲಿ ಲಿಂಗಾಯತನಾಗಿಯೂ, ಯಹೋದ್ಯರಲ್ಲಿ ಯಹೋದ್ಯನಾಗಿಯೂ, ಕ್ರೈಸ್ತರಲ್ಲಿ ಕ್ರೈಸ್ತನಾಗಿಯೂ, ಸರ್ವ ಧರ್ಮಗಳಲ್ಲಿ ಸೇರಿನಾಗಿಯೂ, ಸರ್ವ ಧರ್ಮಗಳ ರಕ್ಷಕನಾಗಿಯೂ ಮತ್ತು ಸರ್ವ ಧರ್ಮ ಸ್ವರೂಪಿ ಅಂದರೆ ಸರ್ವತೋಮುಖನಾಗಿಯೂ ಇರುವನೇ ಆ ಜಗದ್ಗುರು. ಮತ್ತು ಆ ಜಗದ್ಗುರು ಹೇಗೆ ಪ್ರಾರ್ಥನೆ ಮಾಡ್ತಾರೆ? ನಿರಾಕಾರ ಪ್ರಾರ್ಥನೆ. ಯಾಕೆ? ಯಾವ ವಸ್ತುದಲ್ಲಿ ಭೇದ ಭಾವಗಳು ಹುಟ್ಟುಗುತ್ತೋ ಆ ಭೇದ ಭಾವಗಳು ದೂರ ಮಾಡುವುದಕ್ಕೆ ಆ ಜಗದ್ಗುರು ಬಂದಿರುತ್ತಾರೆ. ಜಗದ್ಗುರು ಅಂದ್ರೆ ಎಲ್ಲ ಜನರಿಗೋಸ್ಕರ ಬಂದಿರೋರು ಗುರು. ಯಾವಾಗ ಎಲ್ಲ ಜನರಿಗೋಸ್ಕರ ಬರ್ತಾರೋ ಆವಾಗ ಈ ಜನರಲ್ಲಿ ಇರುವ ಭೇದ ಭಾವವನ್ನು ದೂರ ಮಾಡುವ ಕೆಲಸ ಮಾಡುತ್ತಾರೆ. ಈ ಭೇದ ಭಾವಗಳು ಈ ಆಕಾರ ರೂಪದಲ್ಲಿ ಪೂಜೆ ಮಾಡುವುದರಲ್ಲಿ ಭೇದ ಭಾವಗಳು ಹುಟ್ಟುತ್ತಿದೆ. ಅದಕ್ಕಾಗಿ ಅವರ ಮಾಡುವ ಪೂಜೆ ನಿರಾಕಾರವಾಗಿರುತ್ತದೆ. ಆ ಏಕೋ ಜಗದೇಶ್ವರಿಗೆ ಪೂಜೆ ಮಾಡುತ್ತಾರೆ ಮತ್ತು ಸರ್ವ ಅವತಾರ ಸತ್ಯ ಎಂದು ನಂಬುತ್ತಾರೆ. ಅವರಿಗೆ ನಂಬುವವರಿಗೆ ಹೇಳ್ತಾರೆ ಸರ್ವ ಅವತಾರ ಎಲ್ಲ ಪ್ರಾರ್ಥನೆಗಳು ಸೇರಿರಬೇಕು. ಅಂತ ಪ್ರಾರ್ಥನೆ ಮಾಡುವರೆ ಜಗದ್ಗುರು ಆಗಕ್ಕೆ ಸಾಧ್ಯ. ಬಟ್ಟೆಗಳಲ್ಲಿ ಭೇದ ಮಾಡುವುದು, ಈ ಭೇದಗಳನ್ನು ದೂರ ಮಾಡಬೇಕು. ಆಹಾರದಲ್ಲಿ ಭೇದಗಳನ್ನು ದೂರ ಮಾಡಬೇಕು. ಭಾಷೆಯಲ್ಲಿ ಭೇದಗಳನ್ನು ದೂರ ಮಾಡಬೇಕು.
ಇಂತಹ 25 ಪ್ರಮಾಣಗಳು ಇವೆ. ಜಗದ್ಗುರುವಿನ 25 ಪ್ರಮಾಣಗಳು ಗುರುಗಳು ತೊಟ್ಟಿರುತ್ತಾರೆ. ಆ ಪ್ರಮಾಣಗಳಲ್ಲಿ ಒಂದು ಬಿಟ್ಟರು ಅವರು ಜಗದ್ಗುರು ಆಗೋದಿಲ್ಲ. ಹೀಗೆ ಆ ಜಗದ್ಗುರು ಯಾರು ಅಂತ ನಾವು ನೋಡಿದಾಗ, ಇವಾಗ ತತ್ಕಾಲದಲ್ಲಿ ಯಾರು ನೋಡಿದ್ರೆ ಎಲ್ಲಿ ನೋಡಿದ ಜಗದ್ಗುರುಗಳು ಕಾಣ್ತಾ ಇದೆ. ಎಷ್ಟೋ ಜಗದ್ಗುರುಗಳು ಆಗ್ಬಿಟ್ಟಿದ್ದಾರೆ. ಇವ್ರು ಜಗದ್ಗುರುಗಳ, ಇವ್ರು ಜಗದ್ಗುರು ಆಗಕ್ಕೆ ಸಾಧ್ಯವಿಲ್ಲ. ಆ ಜಾಗದ ಗುರು ಆಗಬಹುದು. ಮತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ಗೆ ಮುಂಚೆ 1,24,000 ಅವತಾರ ಪುರುಷರು ಬಂದರು. ಶ್ರೀರಾಮರು, ಶ್ರೀಕೃಷ್ಣರು, ಬೌದ್ಧ ಅವತಾರರು, ಯೇಸು ಕ್ರೈಸ್ತರು, ಮೂಸಾ ಪೈಗಂಬರರು, ಹೀಗೆ 1,25,000 ಅವತಾರ ಪುರುಷರು, ನಬಿ ಪೈಗಂಬರರು ಬಂದರು. ಅವರಲ್ಲೂ ಯಾರು ಜಗದ್ಗುರು ಆಗಕ್ಕೆ ಸಾಧ್ಯವಿಲ್ಲ. ಯಾಕೆ? ಯಾರು ಹೇಳಿಲ್ಲ ನಾನು ಪೂರ್ತಿ ಜಗತ್ತಿಗೋಸ್ಕರ ಬಂದಿದ್ದೀನಿ ಅಂತ. ಯಾವ ಅವತಾರ ಪುರುಷರು ನೋಡಿ ನೀವು, ಒಂದೊಂದು ಜನಾಂಗಕ್ಕೆ, ಒಂದೊಂದು ಕಾಲಕ್ಕೆ, ಒಂದೊಂದು ಸಮಯಕ್ಕೋಸ್ಕರ ಬಂದಿದ್ದಾರೆ. ಎಲ್ಲ ಜನರಿಗೋಸ್ಕರ ಯಾರು ಬಂದಿಲ್ಲ. ಯಾವಾಗ ಯಾವ ಅವತಾರ ಪುರುಷನನ್ನು ಸರ್ವ ಜಗತ್ತಿನ ಜನರಿಗೋಸ್ಕರ ಬಂದಿಲ್ಲೋ ಆಗ ನಮ್ಗೆ ಅರ್ಥವಾಗುವುದು ಏನಂದ್ರೆ ಅವರು ಜಗದ್ಗುರು ಆಗಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ನೋಡಿ ನೀವು, ಶ್ರೀಕೃಷ್ಣರು ಭಗವದ್ಗೀತಾದಲ್ಲಿ ಹೇಳ್ತಾರೆ, ಶ್ರೇಯಾನ್ ಸ್ವಧರ್ಮೇ ವಿಗುಣಃ ಪರಧರ್ಮಾತ್ ಸ್ವನಿಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಸ್ವಧರ್ಮ ಭಯೋವಹ ಪರಧರ್ಮ ಭಯೋವಹ. ಅಂದರೆ ತನ್ನ ಧರ್ಮ ಎಷ್ಟು ಕೆಟ್ಟದಿದ್ರು ಪರವಾಗಿಲ್ಲ, ಬೇರೆ ಧರ್ಮ ಎಷ್ಟು ಒಳ್ಳೆದಿದ್ರು ಪರವಾಗಿಲ್ಲ, ತನ್ನ ಧರ್ಮದಲ್ಲೇ ಮರಣವಾಗುವುದು ಒಳ್ಳೆಯದು, ಬೇರೆ ಧರ್ಮ ಭಯಾನೇ ಭಯವಿದೆ. ಹೀಗೆ ತನ್ನ ಧರ್ಮ, ಬೇರೆ ಧರ್ಮ, ಕ್ಷತ್ರಿಯ ಧರ್ಮಕ್ಕೋಸ್ಕರ ಬಂದಿರೋ ಅವತಾರು ಹೇಗೆ ಜಗದ್ಗುರು ಆಗಕ್ಕೆ ಸಾಧ್ಯ? ಶ್ರೀರಾಮರದು ಚರಿತ್ರೆ ನೋಡಿ ನೀವು, ಜೀವನ ಚರಿತ್ರೆ ಬರೀ ಕ್ಷತ್ರಿಯ ಧರ್ಮದ್ದೇ ಇದೆ ಅದರಲ್ಲಿ. ಹೀಗೆ ಶ್ರೀರಾಮರು ಜಗದ್ಗುರು ಆಗಕ್ಕೆ ಸಾಧ್ಯವಿಲ್ಲ, ಕ್ರೈಸ್ತರು ಜಗದ್ಗುರು ಆಗಕ್ಕೆ ಸಾಧ್ಯವಿಲ್ಲ. ಅವರು ಬರೀ ಕ್ರೈಸ್ತರಿಗೆ ಬಂದಿದ್ರು. ಮೂಸಸ್ ಪೈಗಂಬರವರು ಬರೀ ಯಹೂದ್ಯರಿಗೆ ಬಂದಿದ್ರು. ಹೀಗೆ ಎಲ್ಲ ಅವತಾರ ಪುರುಷರು ಒಂದೊಂದು ಜನಾಂಗಕ್ಕೆ ಬಂದಿದ್ರು. ಹಾಗಾಗಿ ಅವರು ಯಾರು ಜಗದ್ಗುರು ಆಗಕ್ಕೆ ಸಾಧ್ಯವಿಲ್ಲ. ಮತ್ತು ಜಗದ್ಗುರು ಯಾರು ಅಂತ ಹೇಳಿದಾಗ ನಮ್ಗೆ ಕಲ್ಕಿ ಪುರಾಣ ಹೇಳುತ್ತೆ, ವಿಷ್ಣು ಯಶಸ್ಸು ತದ್ದೇವಂ ದುಷ್ಟ ದುರಾಚಾರ ಮರ್ದನಂ ಸುಮತಿ ಪರಮಾನಂದಂ ಕಲ್ಕಿ ಒಂದೇ ಜಗದ್ಗುರು. ಕಲ್ಕಿ ಅವತಾರೇ ಜಗದ್ಗುರು, ಬೇರೆ ಯಾರು ಜಗದ್ಗುರು ಇಲ್ಲ. ನಾವು ನೋಡೋದೇನಂದ್ರೆ ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ 4 ಯುಗಗಳಿವೆ. ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ತ್ರೇತಾಯುಗದಲ್ಲಿ ಶಿವಜಿ ಬಂದ್ರು, ತ್ರೇತಾಯುಗದಲ್ಲಿ ರಾಮರು ಬಂದ್ರು, ದ್ವಾಪರ ಯುಗದಲ್ಲಿ ಕೃಷ್ಣರು ಬಂದ್ರು, ಅನೇಕ ಅವತಾರ ಪುರುಷರು ಬಂದ್ರು. ಈಗ ಕಲಿಯುಗ, ಇದು ಕಲಿಯುಗದ ಅವತಾರ ಪುರುಷರು ಯಾರು ಅಂದ್ರೆ ಕಲ್ಕಿ ಅವತಾರ ಅಂತ ನಮ್ಮ ವೇದಗಳು, ಶಾಸ್ತ್ರಗಳು ಹೇಳ್ತಾ ಇದೆ. ಪುರಾಣಗಳಲ್ಲಿ ಅವರಿಗೆ ಕಲ್ಕಿ ಅಂತ ಹೇಳಿದ್ದಾರೆ, ಕಲ್ಕಿ ಅವತಾರ ಅಂತ ಹೇಳಿದ್ದಾರೆ. ಅವರೇ ಕಲ್ಕಿ ಅವತಾರ ಜಗದ್ಗುರು ಎಂದು ನಮ್ಗೆ ನಮ್ಮ ಕಲ್ಕಿ ಪುರಾಣ ಹೇಳ್ತಾ ಇದೆ. ಆ ಕಲ್ಕಿ ಪುರಾಣದಲ್ಲಿ ಅವರ ತಂದೆ ತಾಯಿ ಹೆಸರು ಕೂಡ ಹೇಳಿದ್ದಾರೆ. ಭವಿಷ್ಯ ಪುರಾಣದಲ್ಲಿ ನೀವು ನೋಡಿ ಅವರ ಹೆಸರು ಕೂಡ ಬಂದಿದೆ. ಆ ಜಗದ್ಗುರು ಯಾರು ಇರ್ತಾರೆ? ಯತಸ್ಮಿನ್ ನಂತರೆ ಮಿಲೇಚಿ ಆಚಾರ್ಯೋನ ಸಮನ್ವಿತಃ ಮೊಹಮ್ಮದ ಮಿತಿಖ್ಯಾತಃ ಶಿಷ್ಯ ಶಾಖಾ ಸಮನ್ವಿತಃ. ಅವರ ಹೆಸರು ಮೊಹಮ್ಮದ್ ಇರುತ್ತಂತ ಹೇಳಿದ್ದಾರೆ. ಅಯೋನಿ ಸೌರಮತ ಪ್ರಾಪ್ತ ವಾಂದೈತ್ಯವರ್ಧನಃ ಮೊಹಮ್ಮದ ಮಿತಿಖ್ಯಾತಃ ಪೈಶಾಚಕೃತಿ ತತ್ಪರಃ ಇದಂ ಜಗತಃ ಜತಃ ಜತ್ಯಾಮಿ ತದ್ ಮೊಹಮ್ಮದಿತಿ ಪ್ರತಿಪಾದಯಿತಂ. ಈ ಪ್ರಪಂಚವು ಎಲ್ಲಿ ಹುಟ್ಟಿತು, ಎಲ್ಲಿ ನಡೀತಾ ಇದೆಯೋ, ಎಲ್ಲಿ ಹೋಗಿ ಕೊನೆ ಆಗುತ್ತೋ ಆ ಸ್ಥಾನ ಮೊಹಮ್ಮದ್ ಅಂತ ಹೇಳ್ತಾ ಇದ್ದಾರೆ. ಇದೇ ಕಲ್ಕಿ ಅವತಾರ ಜಗದ್ಗುರು ಯಾರು? ಧರ್ಮಶಾಸ್ತ್ರಗಳಿಂದ ಅರ್ಥವಾಗುವುದು ಅವರು ಮೊಹಮ್ಮದ್ ಪೈಗಂಬರರೇ. ಅವರ ಬಿಟ್ಟು ಯಾರು ಜಗದ್ಗುರು ಆಗಕ್ಕೆ ಸಾಧ್ಯವಿಲ್ಲ. ಅವರ ಬಗ್ಗೆ ಕುರಾನಲ್ಲಿ ಏನ್ ಬಂದಿದೆ? ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಲಿಲ್ ಆಲಮೀನ್. ದಯಾಸಾಗರನಾಗಿ ದೇವರು ಕಳಿಸಿದ್ದಾನೆ. ಯಾರಿಗೆ? ಎಲ್ಲ ಮನುಷ್ಯರಿಗೋಸ್ಕರ, ಬರೀ ಮುಸಲ್ಮಾನರಿಗೋಸ್ಕರ ಅಲ್ಲ, ಪ್ರಪಂಚದ ಎಲ್ಲ ಮನುಷ್ಯರು ಮಾನವರಿಗೋಸ್ಕರ ಆ ಮೊಹಮ್ಮದ್ ಪೈಗಂಬರಿಗೆ ದಯಾಸಾಗರನಾಗಿ, ಅವತಾರ ಪುರುಷನಾಗಿ, ನಬೀನಾಗಿ ಕಳಿಸಿದ್ದಾನೆ. ಹೀಗೆ ಇವರು ಜಗದ್ಗುರು. ಅವರ ಭವಿಷ್ಯವಾಣಿಗಳು ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಅನೇಕ ಧರ್ಮ ಶಾಸ್ತ್ರಗಳಲ್ಲಿ ನಮಗೆ ಆ ಮೊಹಮ್ಮದ್ ಪೈಗಂಬರರ ಭವಿಷ್ಯವಾಣಿಗಳು ಸಿಗುತ್ತವೆ. ಅವರ ಬಗ್ಗೆ ಮಾಣಿಕ್ ಪ್ರಭು ಹೇಳ್ತಾರೆ, वो है बंदा जो है बंदा रह न जाने सो है गंदा
ला इलाहा से दम को लेकर इल्लल्लाह में ठहर जाना, मोहम्मद रसूलुल्लाह कहकर नबी अली का रम्ज पाना, कौल है रसूलुल्लाह का रोज़ा नमाज करते रहना, अपने दम पर कायम रहकर मौत के आगे मर जाना, माणिक सग है नबी के दर का, बांध लिया है गले में धागा, धागा है मेरे रब के हाथ में, जिधर को खींचा उधर को भागा. ಅದೇ ತರ ಇನ್ನ ಬೇರೆ ಬೇರೆ ಎಲ್ಲ ಅವತಾರ ಪುರುಷರು ಆಗಲಿ ಶರಣರಾಗಲಿ ಮೊಹಮ್ಮದ್ ಪೈಗಂಬರಿನ ಮಹಿಮೆ ಅಥವಾ ಸ್ತುತಿಗಳು ಹೇಳಿರುತ್ತಾರೆ. ಆದರೆ ಇಲ್ಲಿ ಸಮಯ ಅಷ್ಟು ಇಲ್ಲ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.